ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸುಲಭವಾಗಿ ಬೇಳೆ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬೇಳೆ ಒಬ್ಬಟ್ಟು ಅಂದ ತಕ್ಷಣ ತುಂಬ ಜನ ಭಯ ಬೀಳ್ತಾರೆ, ಅಯ್ಯೋ ಅದ ಕಷ್ಟ ಅಂತ. ನಿಮ್ಗೆ ಈಸಿಯಾಗಿ ಬರೀ ಒಬ್ಬಟ್ಟು ಒಂದೇ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಬ್ಬಟ್ಟು ಮಾಡೋದಕ್ಕೆ ಮೊದಲು ಈ ಮೇಲ್ಗಡೆ ಲೇಯರ್ ಇರುತ್ತಲ್ಲ ಕನಕ, ಅದನ್ನು ರೆಡಿ ಮಾಡ್ಕೋಬೇಕು. 1 ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂಚೂರು 1/4 ಟೀ ಸ್ಪೂನಷ್ಟು ಉಪ್ಪು ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಬೇಡ. 1/4 ಟೀ ಸ್ಪೂನಷ್ಟು ಅರಿಶಿನ, 1/4 ಟೀ ಸ್ಪೂನ್ಗೂ ಒಂದು ಸ್ವಲ್ಪ ಕಮ್ಮಿ ಹಾಕೊಂಡ್ರು ಸಾಕು. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನೆನೆಯೋದಕ್ಕೆ ಮೇಯ್ನ್ ಇದಕ್ಕೆ ಎಣ್ಣೆ ಹಾಕಿ ಬಿಟ್ಟುಬಿಡೋಣ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತೀನಿ. ಈ ಕನಕ ಎಣ್ಣೆಯಲ್ಲಿ ಚೆನ್ನಾಗಿ ನೆನಿಬೇಕು, ಆವಾಗಲೇ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಇವಾಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಪಕ್ಕ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಎಲ್ಲ ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ಬೇಳೆ ಬೇಯಿಸ್ಕೊಂಡು ರುಬ್ಕೊಳ್ಳೋದು ಎಲ್ಲನೂ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಒಳಗಡೆ 2.5 ಕಪ್ಪಷ್ಟು ನೀರು ಹಾಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಿದೆ. ಇವಾಗ 1 ಕಪ್ಪಷ್ಟು ತೊಗರಿ ಬೇಳೆನ ಚೆನ್ನಾಗಿ ತೊಳೆದು ಇದನ್ನು ಇದರೊಳಗಡೆ ಕುದಿಯೋ ನೀರೊಳಗಡೆ ಹಾಕೊಳ್ತಾ ಇದ್ದೀನಿ. ನೀವೇನಾದರೂ ಒಬ್ಬಟ್ಟಿನ ಸಾರು ಈ ಥರ ಎಲ್ಲ ಮಾಡಬೇಕು ಅಂತ ಅನ್ನೋದಾದರೆ ಈ ಕಟ್ನ ಜಾಸ್ತಿ ತಗೊಳ್ಳಿ. ಅಂದರೆ ಇವಾಗ ನಾನೇನು 2.5 ಕಪ್ ನೀರು ಹಾಕ್ಕೊಂಡಿದ್ದೀನಲ್ಲ, ಆ ಜಾಗದಲ್ಲಿ 4 ಕಪ್ಪಷ್ಟು ನೀರು ಹಾಕೊಳ್ಳಿ. ಆವಾಗ ಬೇಳೆ ಕಟ್ನ ಸೆಪ್ರೇಟ್ ಮಾಡಿಕೊಂಡು ಅದನ್ನು ನೀವು ಸಾರು ಮಾಡೋದಕ್ಕೆ ಉಪಯೋಗಿಸ್ಕೋಬೋದು. ನಾನು ಇಲ್ಲಿ ಬರೀ ಒಬ್ಬಟ್ಟು ಅಷ್ಟೇ ಮಾಡ್ತಾ ಇರೋದ್ರಿಂದ ನೀರು ಜಾಸ್ತಿ ಹಾಕೊಳ್ದೆ, ಬರೀ ಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕುದಿಯೋದಕ್ಕೆ ಶುರು ಆಗಲಿ. ಒಂದ್ಸಲ ಕುದಿ ಬರ್ತಿದ್ದ ಹಾಗೆ ಲಿಡ್ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಬೇಳೆ ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಿದೆ. ಈ ಬೇಳೆ ಬೇಯೋ ಟೈಮಲ್ಲಿ ಮೇಲ್ಗಡೆ ಎಲ್ಲ ಒಂಥರ ಬಿಳಿ ನೊರೆ ಬಂದಂಗೆ ಬರುತ್ತೆ. ಅದನ್ನೆಲ್ಲ ತೆಗ್ದಾಕ್ಬಿಡ್ಬೇಕು. ಬ್ಲೈಂಡ್ ಅವರು ಬೇರೆಯವ್ರ ಸಹಾಯದಿಂದ ಅದನ್ನೆಲ್ಲ ತೆಗೆಸ್ಕೊಂಬಿಡಿ. ನೋಡಿ ಈ ಥರ ನೊರೆ ಎಲ್ಲ ತೆಗೆದ ಮೇಲೆ ಅಷ್ಟು ಉಕ್ಕೋದಿಲ್ಲ. ಇವಾಗ ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯೆ ಒಂದು 2-3 ಸಲ ಇದನ್ನ ಮಿಕ್ಸ್ ಮಾಡಿಕೊಂಡು ಬೇಳೆ ಬೆಂದಿದೆಯಾ ಅಂತ ನೋಡ್ಕೋಬೇಕು. ಸಾಫ್ಟಾಗಿ ಬೇಳೆ ಎಲ್ಲ ಹಂಚು ಹೊಡಿಯೋವರೆಗೂ ಬೇಯಿಸ್ಕೊಳ್ಳೋಣ. ಮಧ್ಯೆ 1-2 ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ನೋಡಿ ಬೇಳೆ ಹಿಂಗೆ ನೋಡಿದ್ರೇ ಗೊತ್ತಾಗುತ್ತೆ ಸಾಫ್ಟಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು. ಇಷ್ಟು ಬೆಂದರೆ ಸಾಕು. ಇದರಲ್ಲಿ 1/4 ಲೋಟ ಒಂದು ಅರ್ಧ ಲೋಟದಷ್ಟು ನೀರಿದೆ. ಇದನ್ನು ಬಸತ್ಕೊಂಡ್ಬಿಡೋಣ. ಇಲ್ಲ ಈ ನೀರನ್ನೇ ನಿಮಗೆ ಬಸಿಯೋಕೆ ಇಷ್ಟ ಇಲ್ಲ ಅಂದರೆ ಹೀಗೇ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೇಯಿಸ್ತಾ ಇದ್ರೆ ನೀರೆಲ್ಲ ಹಿಂಗೆ ಹೋಗ್ಬಿಡುತ್ತೆ. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ಕೋಬೋದು. ನೀರೇನು ಒಂದು ಸ್ವಲ್ಪ ಇತ್ತಲ್ಲ ಅದನ್ನು ಬಗ್ಗಿಸ್ಕೊಂಡಿದ್ದೀನಿ. ನೋಡಿ ಒಂದು ಅರ್ಧ ಲೋಟದಷ್ಟು ನೀರಿದೆ ಅಷ್ಟೇ. ಇದನ್ನು ಈ ಬೇಳೆ ಕಟ್ಟನ್ನ ನೀವು ಒಂದು ಒಗ್ಗರಣೆ ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದರೆ ನೀವು ಇದನ್ನೇ ರಸಮ್ಗಾದರೂ ಉಪಯೋಗಿಸ್ಕೋಬೋದು. ಈ ಒಬ್ಬಟ್ಟಿಗೆ ಮಾಡ್ಕೊಳ್ತೀವಲ್ಲ ಹೂರಣ, ಇದ್ರದ್ದು ಮೆಷರ್ಮೆಂಟ್ ಅಂತೂ ತುಂಬ ಈಸಿ. ಏನೇ ಹಾಕ್ಕೊಳ್ಳಿ ಎಲ್ಲ ಮೆಷರ್ಮೆಂಟ್ ಸಮ ಇರಬೇಕು. 1 ಕಪ್ಪು ಈ ಬಿಸಿ ಇರೋವಂಥ ಬೇಳೆಗೆ 1 ಕಪ್ಪಷ್ಟು ಬೆಲ್ಲನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಕರೆಕ್ಟಾಗಿರುತ್ತೆ ಸ್ವೀಟು. ನಿಮ್ಗೇನಾದರೂ ಇನ್ನೊಂದು ಸ್ವಲ್ಪ ಮುಂದಿರಬೇಕು ಅಂತ ಅನ್ನೋರು ಇನ್ನೊಂದು 1/4 ಕಪ್ಪಷ್ಟು ಜಾಸ್ತಿ ಹಾಕ್ಕೊಳ್ಳಿ. ಹಸಿ ತೆಂಗಿನ ತುರಿ 1 ಕಪ್ಪು. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆನ್ ಮಾಡ್ಕೊಳ್ತೀನಿ. ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಳೆಗೆ ಈ ಬೆಲ್ಲದ ಇದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅವಾಗ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಮಾತ್ರ ಕ್ಲೀನಾಗಿ ಪುಡಿ ಮಾಡಿಬಿಟ್ಟೆ ಹಾಕ್ಕೊಳ್ಳಿ. ಉಂಡೆ ಇದ್ದರೆ ನಿಮಗೆ ರುಬ್ಬೋ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ. 4-5 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಬೆಲ್ಲ ಎಲ್ಲ ಕರಗಿ ಈ ಥರ ಚೆನ್ನಾಗಿ ಹೊಂದ್ಕೊಂಡಂಗಾಗಬೇಕು. ಇವಾಗ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟಲ್ಲಿ ಆರಾಕೊಳ್ತೀನಿ. ಆರಾಕೊಳ್ಳೋದಕ್ಕಿಂತ ಮುಂಚೆ ಇದಕ್ಕೆ ಏಲಕ್ಕಿ ಪುಡಿ ಹಾಕೊಂಡ್ಬಿಡೋಣ. ಒಂದು 5-6 ಏಲಕ್ಕಿನ ಕ್ಲೀನಾಗಿ ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಕೊನೆ ಎಂಡಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಒಳ್ಳೆ ಘಮ ಇರುತ್ತೆ. ಇದು ಬರೀ ಒಬ್ಬಟ್ಟಿಗೆ ಅಷ್ಟೇ ಅಲ್ಲ, ಇದು ಈ ಹೂರಣನೇ ಉಪಯೋಗಿಸ್ಕೊಂಡು ಕರಗಡಬು ಅಂತ ಅದನ್ನು ಕೂಡ ತಯಾರು ಮಾಡ್ಕೋಬೋದು. ಇದನ್ನು ಪ್ಲೇಟ್ಗೆ ಆರಾಕೊಳ್ತೀನಿ. ಇವಾಗ ಈ ಬೇಳೆ ಮಿಶ್ರಣ ಕಂಪ್ಲೀಟಾಗಿ ತಣ್ಣಗಾಗಲಿ.
ಕ್ಲೀನಾಗಿ ಚೆನ್ನಾಗಿ ತಣ್ಣಗಾಗಿದೆ. ಇವಾಗ ಈ ಥರ ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಅಗ್ಲ ಇರೋವಂಥ ಬ್ಲೇಡ್ ಇರುತ್ತಲ್ಲ, ಆ ಮಿಕ್ಸರ್ ಜಾರ್ನೇ ತೊಗೊಳ್ಳಿ, ಆವಾಗ ಕ್ಲೀನಾಗಿ ಆಗುತ್ತೆ. ಇದನ್ನು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಡ್ತೀನಿ. ನೋಡಿ, ಹೂರಣನ ರುಬ್ಬಿಟ್ಕೊಂಡಿದ್ದೀನಿ. ಈ ಹೂರಣ ಹೇಗೆ ರುಬ್ಬಬೇಕು ಅಂದರೆ ತುಂಬ ನೈಸ್ ಇರಬಾರ್ದು, ಲೈಟಾಗಿ ತರಕಾರಿ ಇರಬೇಕು. ಆ ಬೇಳೆದು ಮತ್ತು ತೆಂಗಿನಕಾಯಿದು ಫೀಲ್ ಆಗಬೇಕು ನಿಮಗೆ ತಿಂದಾಗ. ಆ ಥರ ಇದ್ದರೆ ಒಬ್ಬಟ್ಟು ತುಂಬ ರುಚಿಯಾಗಿರುತ್ತೆ. ಒಬ್ಬಟ್ಟೊಂದು ಹೂರಣ ರೆಡಿಯಾಗಿದೆ ನೋಡಿ. ನಿಮಗೆ ಎಷ್ಟು ದಪ್ಪ ಎಷ್ಟು ಅಗಲ ಒಬ್ಬಟ್ಟು ಬೇಕಾಗುತ್ತೆ ಅಷ್ಟು ದಪ್ಪ ಈ ಹೂರಣನ ತಗೊಂಡು ಈ ಒಬ್ಬಟ್ಟನ್ನ ಮಾಡ್ಕೋಬೋದು. ಈ 1 ಕಪ್ ಬೇಳೆ ಉಪಯೋಗಿಸ್ಕೊಂಡು ನಾವು ಒಬ್ಬಟ್ಟು ಮಾಡೋದಾದರೆ, ಚಿಕ್ಕ ಒಬ್ಬಟ್ಟಾದರೆ 20 ಆಗುತ್ತೆ, ದೊಡ್ಡ ಒಬ್ಬಟ್ಟಾದರೆ 15 ಒಬ್ಬಟ್ಟಾಗುತ್ತೆ. ನೋಡಿ, ಇಷ್ಟು ದಪ್ಪ ತೊಗೊಂಡಿದ್ದೀನಿ. ಇದಕ್ಕೆ ಮೇಲ್ಗಡೆ ಲೇಯರು ಕನಕನ ನಾವು ಔಟರ್ ಕೋಟಿಂಗ್ ಮಾಡಿಕೊಂಡು ಒಬ್ಬಟ್ಟು ತಟ್ಕೊಳ್ಳೋಣ. ಇವಾಗ ಮೈದಾ ಹಿಟ್ಟು ಚೆನ್ನಾಗಿ ನೆಂದಿದೆ, 3 ಗಂಟೆ ನೆನೆಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾದ್ಕೊಂಬಿಡೋಣ. ಇನ್ ಕೇಸ್ ಏನಾದರೂ ನೆಂದಿಲ್ಲ ಅಂತ ಅಂದರೆ, ಇವಾಗ 1 ಗಂಟೆ 2 ಗಂಟೆ ನೀವು ಕಲಸಿಟ್ಟಿದ್ರೆ ಅದನ್ನು ಕಲ್ಲಲ್ಲಿ ಹಾಕಿ ಚೆನ್ನಾಗಿ ಕುಟ್ಕೊಂಬಿಡಿ, ಅವಾಗಲೂ ಕೂಡ ಸಾಫ್ಟ್ ಆಗುತ್ತೆ. ಕೈಯಲ್ಲೇ ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ಸಾಕು ನೆಂದಿದ್ರೆ. ಇವಾಗ ಹೂರಣಕ್ಕೆ ಎಷ್ಟು ಬೇಕೋ ಅಷ್ಟು ದಪ್ಪ ಮೈದಾ ಹಿಟ್ಟು ಅಂದರೆ ಕನಕ ತಗೊಂಡು ಒಬ್ಬಟ್ಟು ಬೇಯಿಸ್ಕೊಳ್ಳೋಣ. ಒಬ್ಬಟ್ಟನ್ನ ತಟ್ಬಿಟ್ಟು ಈ ಥರ ಒಂಚೂರು ಉಂಡೆ ತಗೊಂಡು ಇವಾಗ ಇದನ್ನು ಅಗಲ ಮಾಡ್ಕೋಬೇಕು. ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಅಥವಾ ಈ ಥರ ಸಿಲಿಕಾನ್ ಶೀಟ್ ತೊಗೊಂಡ್ಬಿಡಿ, ತುಂಬ ಚೆನ್ನಾಗಿರುತ್ತೆ. ಆ ಮೈದಾಗೆ ಕಲಸಿರ್ತೀವಲ್ಲ, ಆ ಎಣ್ಣೆನೇ ಬೇಕಾದಷ್ಟಿದೆ, ಅದನ್ನೇ ಉಪಯೋಗಿಸ್ಕೊಂಡು ಈ ಥರ ಆ ಮೈದಾನ ಅಗಲ ಮಾಡ್ಕೋಬೇಕು. ತಟ್ಬಿಟ್ಟು ನಂತರ ಮಧ್ಯ ಹೂರಣ ಇಟ್ಬಿಟ್ಟು, ಹೂರಣ ನಿಮಗೆ ಎಷ್ಟು ದೊಡ್ಡದು ಒಬ್ಬಟ್ಟು ಬೇಕೋ ಅಷ್ಟು ದಪ್ಪ ಹೂರಣ ತಗೊಂಡು ಅದನ್ನು ಇಟ್ಬಿಟ್ಟು ಕ್ಲೀನಾಗಿ ಕವರ್ ಮಾಡಬೇಕು. ನೋಡಿ, ಈ ಥರ ಕ್ಲೀನಾಗಿ ಒಂಚೂರು ಹೂರಣ ಆಚೆ ಕಾಣಿಸ್ತಾ ಇದ್ದ ಹಾಗೆ ಕವರ್ ಮಾಡ್ಕೋಬೇಕು. ಸೇಮ್ ನೀವು ಪರೋಟಾನ ಯಾವ ಥರ ಫಿಲ್ ಮಾಡ್ತೀರಾ, ಪರೋಟಾಗೆ ಸ್ಟಫಿಂಗ್ ಯಾವ ಥರ ಫಿಲ್ ಮಾಡ್ತೀರಾ ಆ ಥರ ಇವಾಗ ಕೈಯಲ್ಲೇ ಕ್ಲೀನಾಗಿ ತಟ್ಕೊಳ್ಳೋಣ. ಇದನ್ನು ನಿಮ್ಗೇನಾದರೂ ಕೈಗೆ ಒಂಚೂರು ಅಂಟುತ್ತೆ ಅಂತ ಅನ್ಸಿದ್ರೆ ಒಂಚೂರು ಎಣ್ಣೆ ಹತ್ಕೊಂಡು ಕ್ಲೀನಾಗಿ ಅಗ್ಲವಾಗಿ ತಟ್ಕೊಳ್ಳಿ. ಎಷ್ಟು ಅಗ್ಲ ಬೇಕಾದರೂ ತೆಳುವಾಗಿ ತಟ್ಕೋಬೋದು, ಇಲ್ಲ ದಪ್ಪ ತಿನ್ನಕ್ಕೆ ಇಷ್ಟಪಡೋರು ದಪ್ಪಕ್ಕೆ ಬೇಕಾದರೂ ತಟ್ಕೋಬೋದು. ಈ ಥರ ಕ್ಲೀನಾಗಿ ತಟ್ಟಿಟ್ಕೋಬೇಕು. ಇವಾಗ ಇದನ್ನು ಹೆಂಚ್ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ದಪ್ಪ ತಳ ಇರೋವಂಥ ಹೆಂಚನ್ನೇ ಇಟ್ಕೋಬೇಕು. ಒಬ್ಬಟ್ಟು ಬೇಯಿಸ್ಬೇಕಾದ್ರೆ ಈ ದೋಸೆಗೆಲ್ಲ ಉಪಯೋಗಿಸ್ತಿರಲ್ಲ ಆ ಹೆಂಚನ್ನೇ ಇಟ್ಕೋಬೇಕು. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಯಾವಾಗಲೂ ಒಬ್ಬಟ್ಟು ಎಣ್ಣೆ ತಳದಲ್ಲಿ ಚೆನ್ನಾಗಿರಬೇಕು ಹೆಂಚಲ್ಲಿ, ಆವಾಗಲೇ ನಿಮಗೆ ತುಂಬ ಚೆನ್ನಾಗಿ ಬರೋದು. ಇವಾಗ ನಾವು ತಟ್ಟಿಟ್ಕೊಂಡಿರೋವಂಥ ಒಬ್ಬಟ್ಟನ್ನ ಇದ್ರ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ. ಹದವಾಗಿ ಕಾದಿದೆ ಹೆಂಚು. ಈ ಸಿಲಿಕಾನ್ ಶೀಟಲ್ಲಿ ಹಾಕೋದ್ರಿಂದ ನೋಡಿ, ಒಬ್ಬಟ್ಟು ಪೂರ್ತಿ ಕ್ಲೀನಾಗಿ ಆ ಶೀಟ್ನೇ ಹೆಂಚ್ ಮೇಲೆ ಹಾಕ್ಬಿಟ್ಟು ಕ್ಲೀನಾಗಿ ಹಿಂಗೆ ಎತ್ಕೋಬೋದು. ತುಂಬ ಚೆನ್ನಾಗಿ ಅಗ್ಲಕ್ಕೂ ತಟ್ಬೋದು, ಜೊತೆಗೆ ಈಸಿ ಕೂಡ. ಈ ಸಿಲಿಕಾನ್ ಶೀಟ್ ಇಲ್ಲ ಅಂದರೆ ನೀವು ಪ್ಲಾಸ್ಟಿಕ್ ಶೀಟ್ ಮೇಲಾದರೂ ಹಾಕ್ಕೊಂಡು, ಅಂದರೆ ಕೈಯಲ್ಲಿ ಎತ್ಕೊಂಡು ಅದನ್ನು ಒಬ್ಬಟ್ಟನ್ನ ಹೆಂಚ್ ಮೇಲೆ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ಬಾಳೆ ಎಲೆ ಮೇಲಾದರೂ ಹಾಕಿ ನೀವು ತಟ್ಟಿ ಬೇಯಿಸ್ಕೋಬೋದು. ಇದಕ್ಕೆ ಮೇಲ್ಗಡೆ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಕ್ಲೀನಾಗಿ ಬೇಯಿಸ್ಕೊಳ್ಳೋಣ. ತಿರ್ವಾಕೊಂಡು ಬೇಯಿಸ್ಕೊಳ್ಳೋಣ. ಈ ಒಬ್ಬಟ್ಟಂತೂ ಬೇಗನೆ ಬೆಂದೋಗ್ಬಿಡುತ್ತೆ. ಹೆಂಚು ಒಂದು ಹದವಾಗಿ ಕಾದಿರಬೇಕು ಅಷ್ಟೇ. ಈ ಥರ ತಿರ್ವಾಕೊಂಡು ಸುತ್ತ ಎಲ್ಲ ಕ್ಲೀನಾಗಿ ಬೇಯಿಸ್ಕೋಬೇಕು. ಒಬ್ಬಟ್ಟು ಹದವಾಗಿ ಬೆಂದಿದೆ. ಇವಾಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದೇ ಥರ ಎಲ್ಲ ಒಬ್ಬಟ್ಟುಗಳನ್ನು ಬೇಯಿಸ್ಕೊಳ್ಳೋಣ. ನೋಡಿದ್ರಲ್ಲ ಒಬ್ಬಟ್ಟು ಎಷ್ಟು ಬೇಗ ಮಾಡ್ಕೊಂಡ್ಬಿಡ್ಬೋದು ಅಂತ ಅಂದ್ಬಿಟ್ಟು, ನೀವು ಕೂಡ ಇದೇ ಥರ ಈ ಸಲ ಹಬ್ಬಕ್ಕೆ ಒಬ್ಬಟ್ಟು ಮಾಡಿ ಹೇಗಿದೆ ಅಂತ ಹೇಳಿ. ಈ ಒಬ್ಬಟ್ಟನ್ನ ನೀವು ಬೇಕಾದರೆ ಹೂರಣನೆಲ್ಲ ಹಿಂದಿನ ದಿನನೇ ರೆಡಿ ಮಾಡಿಟ್ಕೊಂಡು ಹಬ್ಬದ ದಿನ ಒಬ್ಬಟ್ಟು ಈಸಿಯಾಗಿ ಬೇಯಿಸ್ಕೊಂಡ್ಬಿಡ್ಬೋದು. ಆವಾಗ ಕೆಲಸ ಕಮ್ಮಿ ಆಗುತ್ತೆ. ಇದಕ್ಕೆ ಕಾಯಿ ಹಾಲಂತೂ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಒಬ್ಬಟ್ಟು ಮೇಲೆ ತುಪ್ಪ ಹಾಕೊಂಡು ತಿಂದ್ರಂತೂ ಎಕ್ಸಲೆಂಟ್ ಆಗಿರುತ್ತೆ. ನಾನಂತೂ ಒಬ್ಬಟ್ಟಿಗೆ ಹಾಲು ಹಾಕೊಂಡು ತಿಂತೀನಿ, ನನಗೆ ಆ ಥರ ತಿನ್ನೋದಕ್ಕೆ ತುಂಬ ಇಷ್ಟ. ನೀವು ಕೂಡ ಈ ಸಲ ಹಬ್ಬಕ್ಕೆ ಈ ಒಬ್ಬಟ್ಟನ್ನ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.